ಆತ್ಮಹತ್ಯೆ ಹಿಂದೆ ಅನುಮಾನದ ಹುತ್ತ ಬೆಳೆದಿರೋದು ಐಟಿ ದಾಳಿ ವೇಳೆ ಆತ್ಮಹತ್ಯೆ ಮಾಡಿಕೊಂಡಿದ್ರು ಸಿಜೆ ರಾಯ್. ಐಟಿ ದಾಳಿಗೆ ಹೆದರಿ ಆತ್ಮಹತ್ಯೆ ಸಾಧ್ಯವಾ ಅನ್ನೋದೇ ಇದೀಗ ದೊಡ್ಡ ಪ್ರಶ್ನೆಯಾಗಿರೋದು. ಕೋಟಿ ಒಡೆಯನಿಗೆ ಐಟಿ ದಾಳಿ ಮುಳುವಾಗುವುದಕ್ಕೆ ಸಾಧ್ಯವಾ? ದೈತ್ಯ ಉದ್ಯಮಿಗೆ ಐಟಿ ದಾಳಿ ನುಂಗಲಾರದ ತುತ್ತಾಗಿದ್ದಾದ್ರೂ ಯಾಕೆ? ಬೇರೆ ಕಾರಣದಿಂದ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾದ್ರ ಅನ್ನುವಂಥ ಒಂದಷ್ಟು ಅನುಮಾನಗಳು ಇದೀಗ ಹುಟ್ಟಿದೆ. ಕೇವಲ ಐಟಿ ದಾಳಿ ಒಂದೇ ಅವರ ಸಾವಿಗೆ ಕಾರಣ ಆಯ್ತಾ? ಬೇರೇನು ಕಾರಣಗಳೇ ಇರಲಿಲ್ವಾ ಅನ್ನುವಂಥ ವಿಚಾರ. ಬೇರೆ ಕಾರಣದಿಂದ ಸಿಜೆ ರಾಯ್ ಆತ್ಮಹತ್ಯೆಗೆ ಏನಾದರೂ ಶರಣಾದ್ರ? ಈಗ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ. ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸುವಂತ ಸಾಧ್ಯತೆಗಳು ಕೂಡ ಇದೆ. ಸಿಬಿಐ ಈ ಕೇಸನ್ನು ಹ್ಯಾಂಡ್ ಓವರ್ ತಗೊಂಡ ಮೇಲೆ ಬಹುಶಃ ಈ ಒಂದು ಸಾವಿಗೆ ನಿಖರವಾದಂಥ ಕಾರಣ ಏನು ಅನ್ನೋದು ತಿಳಿದು ಬರುತ್ತೆ. ಇನ್ನು ಸಿಜೆ ರಾಯ್ ಸಾವಿನ ಹಿಂದೆ ಐಟಿ ಕಿರುಕುಳದ ಆರೋಪ ಇದೆ. ಕೇಂದ್ರ ಸರ್ಕಾರದಿಂದ ಅಧಿಕಾರ ದುರ್ಬಳಕೆ ಆರೋಪ ಕೂಡ ಇದೆ. ಐಟಿ ಇಡಿ ದುರುಪಯೋಗ ಮಾಡಿಕೊಳ್ಳುವ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ದು ಕಾಂಗ್ರೆಸ್. ಸದನದಲ್ಲಿ ಗದ್ದಲಕ್ಕೆ ಕಾರಣ ಆಗುತ್ತಾ ಹಾಗಿದ್ರೆ ರಾಯ್ ಸುಸೈಡ್? ಉದ್ಯಮಿ ರಾಯ್ ಆತ್ಮಹತ್ಯೆ ಹಿಂದೆ ಸಾಕಷ್ಟು ಕಾರಣಗಳಿದೆ ಎನ್ನುವಂತ ಒಂದಷ್ಟು ಅನುಮಾನಗಳು ಇದೀಗ ವ್ಯಕ್ತವಾಗ್ತಾ ಇರೋದು. ಇಷ್ಟು ಕೋಟಿ ಸಂಪಾದನೆ ಮಾಡಿದಂಥ ಕೋಟಿ ಒಡೆಯ ಕೇವಲ ಐಟಿ ದಾಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂದ್ರೆ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾರಿಗೂ ಕೂಡ ಇದನ್ನು. ಹೀಗಾಗಿ ಒಂದಷ್ಟು ತನಿಖೆ ಆಗಬೇಕಾಗಿದೆ. ಐಟಿ ದಾಳಿಗೆ ಹೆದರಿ ಆತ್ಮಹತ್ಯೆ ಸಾಧ್ಯವಾ ಅನ್ನೋದೇ ಪ್ರಶ್ನೆಯಾಗಿದೆ. ದೈತ್ಯ ಉದ್ಯಮಿಗೆ ಐಟಿ ದಾಳಿ ನುಂಗಲಾರದ ತುತ್ತಾಗಿದ್ದು ಯಾಕೆ? ಯಾರ ಒತ್ತಡಕ್ಕೆ ಮಾಡಿದ್ರು ಆತ್ಮಹತ್ಯೆ ಮಾಡಿಕೊಂಡ್ರು? ಐಟಿ ಅಧಿಕಾರಿಗಳ ಒತ್ತಡವಾ ಅಥವಾ ರಾಜಕಾರಣಿಗಳ ಒತ್ತಡವಾ? ಈ ವಿಚಾರ ಸದನದಲ್ಲಿ ಗದ್ದಲಕ್ಕೇನಾದರೂ ಕಾರಣ ಆಗುತ್ತಾ? ಈ ಪ್ರಕರಣವನ್ನ ಇಟ್ಕೊಂಡು ಇವತ್ತು ಸದನದಲ್ಲಿ ಗದ್ದಲ ಏರ್ಪಡುತ್ತಾ ಅನ್ನುವಂಥ ವಿಚಾರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರೋಹನ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಹನ್, ಕೋಟಿ ಒಡೆಯ ಐಟಿ ದಾಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥ ವಿಚಾರವನ್ನ ಇನ್ನೂ ಕೂಡ ಅರಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಸಾಕಷ್ಟು ಸವಾಲುಗಳನ್ನ ಎದುರಿಸಿರ್ತಾರೆ. ಇಷ್ಟು ವರ್ಷ ಆ ಚಾಲೆಂಜಿಂಗ್ ನಲ್ಲಿ ಬದುಕಿ ಬಹಳ ದೊಡ್ಡ ಉದ್ಯಮವನ್ನ ಕಟ್ಟಿ ಕೇವಲ ಐಟಿ ದಾಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತಂದ್ರೆ ಅದನ್ನ ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಸೊ ನುಂಗಲಾರದ ತುತ್ತಾಗಿದ್ದು ಯಾಕೆ ಐಟಿ ದಾಳಿ, ಅಥವಾ ಬೇರೆ ಏನಾದ್ರೂ ಕಾರಣಗಳಿದೆಯಾ? ಸುಧಾ, ಏನಂತಂದ್ರೆ ಈ ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ರಾಜ್ಯದ ಅಷ್ಟೇ ಅಲ್ಲ, ಈಗ ರಾಷ್ಟ್ರ ಮಟ್ಟದಲ್ಲೂ ಈಗ ಸಂಚಲನ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಐಟಿ ದಾಳಿ ನಡೀತಾ ಇದ್ದ ವೇಳೆಯನ್ನು ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರುವ ಈಗ ಹಲವು ಅನುಮಾನಗಳು ಈಗ ಕಾರಣವಾಗಿದೆ ಅಂತ ಹೇಳ್ಬೋದು. ಕೋಟಿ ಆಸ್ತಿ ಒಂದು ಒಡೆಯನಾಗಿದ್ದಂತ ಒಂದು ದೈತ್ಯ ಉದ್ಯಮಿ ಐಟಿ ಒಂದು ದಾಳಿಗೆ ಹೆದರಿ ಈಗ ದೊಡ್ಡ ಒಂದು ಪ್ರಶ್ನೆ ಆಗಿದೆ. ಸಾಮಾನ್ಯವಾಗಿ ಐಟಿ ದಾಳಿ ಈಗ ದೊಡ್ಡ ಉದ್ಯಮಿಗಳಿಗೆ ಹೊಸದೇನಲ್ಲ. ಆದ್ರೂ ಕೂಡ ರಾಯ್ ಅವರ ಒಂದು ಪ್ರಕರಣದಲ್ಲಿ ಆತ್ಮಹತ್ಯೆಯ ಒಂದು ತೀರ್ಮಾನ ಹಲವು ಒಂದು ಗೊಂದಲಕ್ಕೆ ಈಗಾಗಲೇ ದೂಡಿದೆ ಅಂತ ಹೇಳ್ಬೋದು. ಐಟಿ ದಾಳಿ ನುಂಗಲಾರದ ಒಂದು ತುತ್ತಾಗಿ ಬದಲಾಗಿತ್ತು, ಅಥವಾ ಏನಾದ್ರೂ ದಾಳಿಯ ಹಿಂದೆ ಏನಾದ್ರೂ ಕೂಡ ಒತ್ತಡದ ಕಿರುಕುಳ ಏನಾದ್ರೂ ಇತ್ತ ಎಂಬುದು ಅನುಮಾನಗಳು ಈಗಾಗಲೇ ಗಟ್ಟಿಯಾಗಿದೆ. ಒಟ್ಟಾರೆ ಈ ಒಂದು ಸಿಜೆ ರಾಯ್ ಆತ್ಮಹತ್ಯೆ ಕೇವಲ ಉದ್ಯಮಿಯ ಒಂದು ಸಾವಿನ ಕಥೆ ಅಲ್ಲ, ಅದು ಒಂದು ವ್ಯವಸ್ಥೆಯ ಮೇಲಿನ ಒಂದು ಪ್ರಶ್ನೆಯಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಐಟಿ ದಾಳಿಯಾಗಿ ನಡೆಯುವ ಒಂದು ಮಾನಸಿಕ ಒತ್ತಡ ಮತ್ತು ರಾಜಕೀಯ ಆರೋಪಗಳು ಇವೆಲ್ಲವನ್ನು ಗಮನಿಸಿದಾಗ ಇನ್ನಷ್ಟು ಗಂಭೀರವಾಗಿ ಸತ್ಯಾಸತ್ಯತೆ ಆಚೆ ಬರ್ಬೇಕಂತ ಹೇಳ್ಬೋದು. ಇನ್ನು ಪಾರದರ್ಶಕತೆ ಮತ್ತು ನಿಷ್ಪಕ್ಷಪಾತವಾಗಿ ತನಿಖೆ ಅನಿವಾರ್ಯ. ಇಲ್ಲವಾದರೆ ಸಿಜೆ ರಾಯ್ ಅವರ ಆತ್ಮಹತ್ಯೆ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ.